ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನ್ನೆಲ್ಲ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಶ್ರೀರಾಮನವಮಿಯ ಹಾರ್ದಿಕವಾದಂಥ ಶುಭಾಶಯಗಳು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಈ ಬಾರಿ ವಿಶೇಷವಾದಂಥ ರಾಮನವಮಿ ನಮಗೆ. ಏಕೆಂತಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪುನರ್ ಸಾಕ್ಷಾತ್ಕಾರಗೊಂಡಂಥ ಸಂದರ್ಭದಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನೋಡಿ, ನಮ್ಮ ಹಿಂದೂ ಹಬ್ಬಗಳಿಗೆ ಎಂಥ ವೈಜ್ಞಾನಿಕ ಹಿನ್ನೆಲೆಯಲ್ಲಿದೆ ಇದೆ ಮತ್ತು ನಮ್ಮ ಕಾಲಘಟ್ಟಕ್ಕೆ ಹೇಗೆ ಅನುಕೂಲಕರವಾದಂಥ ಮತ್ತು ಅದಕ್ಕೆ ಬೆಸೆದುಕೊಂಡ ಹಾಗೆ ನಾವು ನಮ್ಮ ಭಕ್ಷ್ಯಗಳನ್ನು ಕೂಡ ಮಾಡ್ತೀವಿ ಅನ್ನೋದಕ್ಕೆ ಈ ರಾಮನವಮಿ ಸಾಕ್ಷಿಯಾಗತ್ತೆ. ರಾಮನವಮಿ ದಿವಸ ನಾವು ಕೊಡೋದೇನು? ಪಾನಕ ಸೇವೆಯನ್ನು ಮಾಡ್ತೀವಿ. ಬಿಸಿಲಿನ ಬೇಗೆ, ಧಗೆ, ದಾಹ ಅದನ್ನು ತಣಿಸಲಿಕ್ಕಾಗಿ ಶ್ರೀರಾಮನಿಗೆ ನೈವೇದ್ಯ ಮಾಡಿ ಪಾನಕವನ್ನು ಕೊಡುವುದು ಮತ್ತು ಕೋಸಂಬರಿಯನ್ನು ಕೊಡುವಂಥದ್ದು. ಯಾರು ಹಿಂದೂ ಧರ್ಮವನ್ನು ಇನ್ನಿಲ್ಲದ ಹಾಗೆ ಹೀಗಳಿತಾರೋ ಅವರೆಲ್ಲ ನಮ್ಮ ಹಬ್ಬಗಳನ್ನು ಮೊದಲು ಗಮನಿಸಬೇಕು. ಅದಾದ ಮೇಲೆ ನಮ್ಮ ಬಗ್ಗೆ ಅವರು ಮಾತನಾಡಬೇಕು. ನಮ್ಮ ವಿಡಿಯೋಗಳ ಬಗ್ಗೆ ಒಂದು ಅಬ್ಜೆಕ್ಷನ್ ಹಾಕಿದ್ದಾರೆ ಒಂದಷ್ಟು ಜನ. ಏನಂತ, ನೀವು ನಿರಂತರವಾಗಿ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಚುನಾವಣೆಯ ಸಂದರ್ಭ ಬೇರೆ ಬೇರೆ ವಿಚಾರಗಳನ್ನು ಮಾತನಾಡಿ ಅಂತ. ಆವಾಗವಾಗ ನಮ್ಮನ್ನು ಎಚ್ಚರಿಸಬೇಕು. ಇಲ್ಲದೆ ಹೋದರೆ ಒಂದು ವಿಷಯವನ್ನು ಹಿಡ್ಕೊಂಡ್ರೆ ಅದರಲ್ಲೇ ಮುಳುಗಿಬಿಡ್ತೀವಿ, ಗೊತ್ತೇ ಆಗಿರೋದಿಲ್ಲ. ಹೀಗೆ ಎಚ್ಚರಿಸಿದಾಗ ಹೌದಲ್ವಾ ಅಂತ ನಮಗೂ ಅನಿಸುತ್ತೆ. ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳಿಕ್ಕೂ ಸಮಯ ಇರಲಾರ್ದಷ್ಟು ಬಿಡುವಿಲ್ಲದ ಚಟುವಟಿಕೆ. ದಿನಕ್ಕೆ 5 ಸಂಚಿಕೆಗಳನ್ನು ರೂಪಿಸಬೇಕು, ಅಷ್ಟು ಅಧ್ಯಯನ ಮಾಡಬೇಕು, ಸಂಕಲನ ಮಾಡಬೇಕು, ಅದನ್ನು ಬಿತ್ತರಗೊಳಿಸಬೇಕು. ಆ ಕೆಲಸದ ಮಧ್ಯೆ ಆತ್ಮವಿಮರ್ಶೆಗೆ ಸಮಯವೇ ಇರೋದಿಲ್ಲ. ನೀವು ಈ ರೀತಿ ಕಟಕಿ ಆಡಿದಾಗ, ನೀವು ಈ ರೀತಿ ನಮ್ಮ ಬಗ್ಗೆ ಅಬ್ಜೆಕ್ಷನ್ ಮಾಡಿದಾಗ ಹೌದಲ್ವಾ ಅನಿಸುತ್ತೆ. ಇವತ್ತು ಚುನಾವಣೆಯ ಬಗ್ಗೆ ಮಾತಾಡೋಣ. ಚುನಾವಣೆಯ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ವಿಚಾರ. ನಿನ್ನೆ ದಿಲ್ಲಿಯ ಕೋರ್ಟಿನಲ್ಲಿ ನಡೆದಂಥ ವಿದ್ಯಮಾನವನ್ನು ನಿಮಗೆ ಹೇಳಬೇಕು. ಮಂಗಳವಾರ ದಿವಸ ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಸಂಜೀವ್ ಖನ್ನಾ ಮತ್ತು ಜಸ್ಟಿಸ್ ದೀಪಂಕರ್ ದತ್ತಾ ಇರುವಂಥ ವಿಭಾಗೀಯ ಪೀಠಕ್ಕೆ ಒಂದು ಕೇಸ್ ಬರುತ್ತೆ. ಕೇಸಿನ ವಿಶೇಷ ಏನು ಅಂತ ನೋಡೋಕೆ, ವಿಲಕ್ಷಣವಾದಂಥ ಪ್ರಕರಣ ಇದು. 21ನೇ ಶತಮಾನದಲ್ಲಿರುವ ನಾವು ವಾಪಸ್ ಶಿಲಾಯುಗಕ್ಕೆ ಹೋಗಬೇಕು ಅಂತ ಈ ದೇಶದ ಬಹಳಷ್ಟು ಜನ ಆಶಿಸ್ತಾರೆ. ಈಗಿರುವಂಥ ತಂತ್ರಜ್ಞಾನ, ಈಗಿರುವಂಥ ಆಧುನಿಕತೆ, ಇದನ್ನೆಲ್ಲ ಬಳಸಿಕೊಂಡು ಬದುಕನ್ನು ಹೇಗೆ ಸಹಜವಾಗಿ ಮಾಡಬೇಕು ಅಂತ ಆಲೋಚನೆ ಮಾಡಬೇಕಾದ ಕಾಲಘಟ್ಟದಲ್ಲಿ ವಾಪಸ್ ಹಿಂದೆ ಹೋಗೋಣ, ಅದೇ ಸರಿ ಇತ್ತು ಅಂತ ವಾದ ಮಾಡುವಂಥ ವಿತಂಡವಾದಿಗಳು ನಮ್ಮಲ್ಲಿದ್ದಾರೆ. ಅಂಥದ್ದೊಂದು ಪ್ರಕರಣ ಸಂಜೀವ್ ಖನ್ನಾ ಅವರ ಪೀಠಕ್ಕೆ ಬರುತ್ತೆ, ದೀಪಂಕರ್ ದತ್ತ ಅವರ ಪೀಠಕ್ಕೆ. ಕೇಸ್ ಹಾಕಿದವರು ಯಾರು? ವರಿಷ್ಠ ವಕೀಲರಾದಂಥ ಪ್ರಶಾಂತ್ ಭೂಷಣ್ ಅವರು. ಏನು ಪ್ರಕರಣ? ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ ಬೇಡ ಭಾರತ ದೇಶಕ್ಕೆ, ವಾಪಸ್ ಬ್ಯಾಲೆಟ್ ಪದ್ಧತಿಯನ್ನು ತರೋಣ ಅಂತ. ಏನಂತ ಹೇಳಬೇಕ್ರಿ ಇವ್ರಿಗೆ? ಅಲ್ಲ ರೀ, ಈ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನಡೀತಾ ಇದ್ದಂಥ ಅಕ್ರಮಗಳು ಹೇಗಿದ್ವು, ಹೇಗೆ ಬೂತ್ ಕ್ಯಾಪ್ಚರಿಂಗ್ ಮಾಡ್ತಾ ಇತ್ತು, ಹೇಗೆ ರೌಡಿಸಮ್ ಮಾಡಲಾಗ್ತಾ ಇತ್ತು, ಹೇಗೆ ಬ್ಯಾಲೆಟ್ ಬಾಕ್ಸ್ಗಳನ್ನೇ ಎತ್ಕೊಂಡು ಓಡಿ ಹೋಗ್ತಾ ಇದ್ರು, ಜೀಪ್ಗಳಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು, ಹೇಗೆ ಅಪಹರಿಸ್ತಾ ಇದ್ರು, ಹೇಗೆ ತಾವೇ ಸಿಕ್ಕ ಹೊಡೆದು ಇಡೀ ಚುನಾವಣೆಯನ್ನು ಗಬ್ಬೆಬ್ಬಿಸಿ ನ್ಯಾಯಸಮ್ಮತ ಮತದಾನ ಹಾಗೆ ಮಾಡಲಾರ್ದ ಹಾಗೆ ಮಾಡ್ತಾ ಇದ್ರು ಅನ್ನೋದನ್ನು ಈ ಒಬ್ಬ ವರಿಷ್ಠ ವಕೀಲ ಆಲೋಚನೆ ಮಾಡೋದಿಲ್ಲ ಅಂದರೆ ನನಗೆ ಅಚ್ಚರಿ ಆಗಿಬಿಡುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬಂದಂಥ ಪಯಣ ಇದೆಯಲ್ಲ, ಭಾಳ ಏಳು ಬೀಳುಗಳಿಂದ ಬಂದಂಥದ್ದು ಇದು. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಆವಿಷ್ಕಾರ ರಾತ್ರೋರಾತ್ರಿಯಾಗಿ ಅದನ್ನು ಇಂಪ್ಲಿಮೆಂಟ್ ಅನುಷ್ಠಾನ ಮಾಡಿದ್ದಲ್ಲ. ಅದನ್ನು ಪ್ರತಿ ಬಾರಿ ಚುನಾವಣೆಗೆ ಮುಂಚೆ ಚುನಾವಣಾ ಆಯೋಗ ಯಾರಾದರೂ ಅಬ್ಜೆಕ್ಷನ್ ಇದ್ದರೆ ಬಂದು ನೋಡಿ, ಯಾರಾದರೂ ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನ ಈ ಪ್ರೆಸೆಂಟೇಷನ್ ನೋಡ್ಕೊಳ್ಳಿದ್ರೆ ಬರೋರಿದ್ರೆ ಬನ್ನಿ, ಈ ರೀತಿ ಅಂತ ಒಂದು ವಾರ ಮುಂಚೆ ಎಲ್ಲರಿಗೂ ನೋಟಿಸನ್ನು ಕಳಿಸ್ತಾರೆ. ಎಲ್ಲ ವಿಪಕ್ಷಗಳಿಗೆ, ಜನರಿಗೆ, ಎಲ್ಲ ಕಡೆ ಹೋಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಯಾವುದನ್ನು ನ್ಯಾಯಸಮ್ಮತ ಇದೆಯೋ ಅದರ ವಿರುದ್ಧವಾದಂಥ ಧ್ವನಿ ಎತ್ತುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಉದಾಹರಣೆಗೆ ಆರ್ಟಿಕಲ್ 370, ಯಾವ ಭಾರತ ದೇಶದ ಕಾಶ್ಮೀರ ಅವಿಭಾಜ್ಯ ಅಂಗ ಅಂತ ಪ್ರತಿಯೊಬ್ಬ ಪ್ರಜೆ ಒಪ್ಕೋಬೇಕು. ಯಾಕಂದ್ರೆ ನನ್ನ ದೇಶ ಅನ್ನುವಂಥ ಭಾವ ಯಾರಿಗಿದೆಯೋ ಅವರೆಲ್ಲ ನಮ್ಮ ದೇಶದ ಒಂದು ಭಾಗವನ್ನು ಪ್ರತ್ಯೇಕಿಸುವುದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಬೇಕು. ಪ್ರತಿಯೊಬ್ಬರು ಸ್ವಾಭಾವಿಕವಾಗಿ ಆಗಬೇಕಾದಂಥದ್ದು ಅದು. ಜನನಿ ಜನ್ಮಭೂಮಿಷ್ಟೇ ಸ್ವರ್ಗಾದಪಿ ಗರಿಯಸೆ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲವೇ ಇಲ್ಲ. ರಾಮ ಹೇಳಿದ ಮಾತು, ನಾನಲ್ಲ. ಲಕ್ಷ್ಮಣ ಹೇಳ್ತಾನೆ, ಸ್ವರ್ಣಮಯಿ ಲಂಕೆಯಲ್ಲಿ ಇದ್ಬಿಡೋಣ, ಗೆದ್ದಿದ್ದೀವಿ, ಮತ್ತೆ ಯಾಕೆ ವಾಪಸ್ ಹೋಗ್ಬೇಕು ಅಯೋಧ್ಯೆಗೆ ಅಂತ ರಾಮ ಹೇಳೋದು. ಜನನಿ ಜನ್ಮಭೂಮಿಷ್ಟೇ ಸ್ವರ್ಗಾದಪಿ ಗರಿಯಸೆ, ಇದು ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಅಂತ. ಹಾಗಿರುವಾಗ ಈ ಭಾರತ ದೇಶದ ಒಂದು ಮುಕುಟಪ್ರಾಯವಾದಂಥ ಕಾಶ್ಮೀರ ಪ್ರತ್ಯೇಕಿಸುವಂಥ ಆರ್ಟಿಕಲ್ 370 ರದ್ದುಗೊಳಿಸುತ್ತೆ ಸರ್ಕಾರ. ಅದರ ವಿರುದ್ಧ ಇದೇ ದೇಶದ ವರಿಷ್ಠ ವಕೀಲರು ಕಪಿಲ್ ಸಿಬಲ್ ಅಂತವರು ಸುಮಾರು 20 ಜನ ಆರ್ಟಿಕಲ್ 370 ರದ್ದು ಮಾಡಿದ್ದು ತಪ್ಪು, ಅಸಂವಿಧಾನಿಕ, ಮತ್ತು ಕಾಶ್ಮೀರಕ್ಕೆ ಪ್ರತ್ಯೇಕತೆಯನ್ನು ಘೋಷಿಸಬೇಕು ಅಂತ ಕೇಳ್ಕೋತಾರೆ ಕೋರ್ಟ್ ಹೋಗಿ. ಎಲ್ಲಿಯಾದರೂ ಕೇಳಿದ್ದೀರಾ ಇಂಥದ್ದು?
ಅದೇ ಥರದ ವಾದವನ್ನು ಈಗ ನಿನ್ನೆ ಮಂಗಳವಾರ ದಿವಸ 16ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾರೆ. ಹೇಗಿದೆ ನೋಡಿ ದೀಪಂಕರ್ ದತ್ತ ಕೇಳ್ತಾರೆ, ಏನಿದೆ ನಿಮ್ಮ ಮನಸ್ಸಿನಲ್ಲಿ ಅಂತ ಕೇಳ್ತಾರೆ, ನೇರವಾಗಿ ಕೇಳ್ತಾರೆ. ಅವಾಗ ಏನು ಹೇಳಿರ್ಬೋದು ಹೇಳ್ರಿ ಪ್ರಶಾಂತ್ ಭೂಷಣ್? ಇಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಿಂದ ವಾಪಸ್ ಬ್ಯಾಲೆಟ್ ಪೇಪರ್ ಪದ್ಧತಿಗೆ ಜರ್ಮನಿ ಹೋಗಿದೆ. ಬೇರೆ ದೇಶಗಳು, ಐರೋಪ್ಯ ರಾಷ್ಟ್ರಗಳು ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಲ್ಲಿ ವೋಟಿಂಗ್ ಮಾಡ್ತಾ ಇಲ್ಲ, ಅವರೆಲ್ಲ ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಮಾಡಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳು ಈ ರೀತಿ ಮಾಡಿರೋದ್ರಿಂದ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗೋಣ. ಪಾಶ್ಚಿಮಾತ್ಯರು ನಮ್ಮನ್ನು ಆಳಿದರು, ನಮ್ಮನ್ನು ಗುಲಾಮರನ್ನಾಗಿ ಮಾಡಿದರು, ಕೊಲೋನಿಯಲ್ ಎಜುಕೇಷನ್ ತಂದರು, ನಮ್ಮತನ ಸ್ವಾಭಿಮಾನವನ್ನು ಒತ್ತೆ ಇಟ್ಟು ಜೀವನ ಮಾಡ್ಕೊಂಡು ಬಂದಂಥವ್ರು. ಈಗ ನಾವು ನಮ್ಮತನವನ್ನು ಮೆರೆಯುವಂಥ ಕಾಲ, ನಮ್ಮ ಅಸ್ಮಿತೆಗೋಸ್ಕರ ಇವತ್ತಿನ ಕಾಲಘಟ್ಟದಲ್ಲಿ ಹೆಮ್ಮೆ ಪಡುವ ಕಾಲ. ಈಗ ಐರೋಪ್ಯ ರಾಷ್ಟ್ರದಲ್ಲಿ ಹಾಗೆ ಮಾಡ್ತಾ ಇದ್ದಾರೆ, ಯುರೋಪಿನಲ್ಲಿ ಹಾಗೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿಯ ಚುನಾವಣಾ ಪದ್ಧತಿಯನ್ನು ತೋರಿಸಿ ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಪ್ರೆಸಿಡೆನ್ಸಿ ಯಾವುದು? ಐರೋಪ್ಯ ರಾಷ್ಟ್ರಗಳು. ಅದಕ್ಕೇನು ಹೇಳಿರ್ಬೋದು ಹೇಳ್ರಿ ದೀಪಂಕರ್ ದತ್ತ? ಭಾಳ ಚೆನ್ನಾಗಿ ಹೇಳ್ತಾರೆ ಜಸ್ಟಿಸು. ದಯವಿಟ್ಟು ಗಿರ್ಮನಿ ಉದಾಹರಣೆ ಕೊಡಬೇಡಿ ಪ್ರಶಾಂತ್ ಭೂಷಣ್. ಜರ್ಮನಿ ನನ್ನ ಪಶ್ಚಿಮ ಬಂಗಾಳದಷ್ಟು ದೊಡ್ಡ ಪ್ಲೇಸ್ ಕೂಡ ಅಲ್ಲ. ಪಶ್ಚಿಮ ಬಂಗಾಳದವರು ಇವರು ದೀಪಂಕರ್ ದತ್ತ. ನೀವು ಯಾವತ್ತು ಈ ವಿಭಾಗೀಯ ಪೀಠದಲ್ಲಿ ಸಂಜೀವ್ ಖನ್ನಾ ದೀಪಂಕರ್ ದತ್ತ ಅವ್ರ ಪೀಠದ ಜಡ್ಜ್ಮೆಂಟ್ಗಳನ್ನು ಅಬ್ಸರ್ವೇಷನ್ ಗಮನಿಸಿ, ಬೇರೆ ಬೇರೆ ಪ್ರಕರಣದಲ್ಲಿ ಅವರು ಹಾಜರಾಗಿ ಅವ್ರ ಪೀಠಕ್ಕೆ ಹೋಗಿರುವಂಥ ವಿಚಾರಗಳನ್ನು ನಾನು ನೋಡಿದ್ದೀನಿ. ಯಾವುದೇ ಪ್ರಚಾರಕ್ಕೆ ಹೋಗೋದಿಲ್ಲ, ವಿವಾದಾತ್ಮಕವಾದಂಥ ತೀರ್ಪುಗಳನ್ನು ಕೊಟ್ಟಿದ್ದು ನಾನು ನೋಡೇ ಇಲ್ಲ, ಯಾರ ಮುಲಾಜಿಗೂ ಬೀಳೋದಿಲ್ಲ, ತಮಗೇನು ಸರಿ ಅನಿಸುತ್ತೋ ಅದನ್ನು ಕೊಡ್ತಾರೆ ವಿನಃ ನರೇಟಿವನ್ನು ನೋಡಿಕೊಂಡು ತೀರ್ಪು ಕೊಡೋದು, ಹೈ ಪ್ರೊಫೈಲ್ ಕೇಸು ಎದುರುಗಡೆ ಬಂದು ನಿಂತುಬಿಟ್ಟಿದ್ದಾನೆ ದೊಡ್ಡ ವಕೀಲ ಅಂಥೇಳಿ ಅವರಿಗೆ ಬಾಗೋದು, ಈ ಕೆಲಸವನ್ನು ಈ ಪೀಠ ಮಾಡಿದ್ದು ನಾನಂತೂ ಇಲ್ಲಿವರೆಗೂ ನೋಡಿಲ್ಲ. ದೀಪಂಕರ್ ದತ್ತ ಹೇಳ್ತಾರೆ, ಪಶ್ಚಿಮ ಬಂಗಾಳ ಇದೆಯಲ್ಲ ಅಷ್ಟು ದೊಡ್ಡದು ಕೂಡ ಜರ್ಮನಿ ಇಲ್ಲ, ಅಲ್ಲಿ ಚುನಾವಣೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಭಾರತದಂಥ ರಾಷ್ಟ್ರದಲ್ಲಿ 140 ಕೋಟಿ ಇರುವಂಥ ದೇಶದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆ ನಡೆಸೋದೇ ದೊಡ್ಡ ಸವಾಲು. ಅದರಲ್ಲಿ ಅತ್ಯಂತ ಯಾವುದೇ ಸಮಸ್ಯೆ ಇರಲಾರದೆ ಇವತ್ತಿನ ಕಾಲಘಟ್ಟದಲ್ಲಿ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಪಾಲ್ಗೊಳ್ಳೋದನ್ನು ಬಿಟ್ಟು ಈ ರೀತಿ ಹಳೆ ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಹೋಗೋಂತಿರಲ್ಲ, ಇದು ಯಾವ ನ್ಯಾಯ ರೀ ಇದು? ಎಲ್ಲಿದ್ದೀರಾ ನೀವಿನ್ನು ಅಂತ ಸರಿಯಾಗಿ ತರಾಟೆಗೆ ತೆಗೆದುಕೋತಾರೆ. ಚುನಾವಣಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆಯಲಿಕ್ಕೆ ಹೇಳ್ತಾರೆ. ಏನಂತ? ನಿಮ್ಮ ಈ ವ್ಯವಸ್ಥೆ ಏನಿದೆ, ಹೇಗೆ ಚುನಾವಣೆ ಮಾಡ್ತೀರಿ, ಹೇಗೆ ಅದು ಪಾರದರ್ಶಕವಾಗಿದೆ ತಿಳಿಸಿ ಅಂತ ಕೇಳಬೇಕಾದ್ದೆ. ಯಾಕೆಂತಂದರೆ ಯಾವ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುತ್ತೋ ಅದು ನಿರ್ಭೀತವಾಗಿ, ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಯುವ ಹಾಗೆ ನೋಡಿಕೊಳ್ಳಬೇಕು. ಅದರ ಜವಾಬ್ದಾರಿ, ಅದನ್ನು ಮಾಹಿತಿಯನ್ನು ಕೋರ್ಟ್ ಕೇಳಲೇಬೇಕು. ಕೋರ್ಟ್ ಕೇಳಿದೆ. ಆದರೆ ಪ್ರಶಾಂತ್ ಭೂಷಣ್ ಅನ್ನುವಂಥ ವ್ಯಕ್ತಿಗಳು ರಾಹುಲ್ ಗಾಂಧಿ ರೀತಿಯಲ್ಲಿ ಮಾತನಾಡಿದರೆ ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ. ಈ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಚುನಾವಣೆ ಸೋಲ್ತಾರೆ ಅಲ್ಲೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಹೆಸರನ್ನು ಹೇಳ್ತಾರೆ. ತೆಲಂಗಾಣದಲ್ಲಿ ಗೆದ್ದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಮಾತಾಡೋದಿಲ್ಲ, ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ಸರಿಯಾಗಿ ಇರ್ತವೆ. ಎಲ್ಲಿ ಇವರು ಸೋಲ್ತಾರಲ್ಲ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಸೋತ ತಕ್ಷಣ ವೋಟಿಂಗ್ ಮಷಿನ್ ಸರಿ ಇಲ್ಲ, ರಿಗ್ ಮಾಡಲಾಗತ್ತೆ, ಮೋದಿಯವರು ಎಲ್ಲ ಮತಗಳು ಕಮಲಕ್ಕೆ ಟರ್ನ್ ಆಗುವ ಹಾಗೆ ಮಾಡಿಸಿದ್ದಾರೆ, ಇಲ್ಲಿಯ ಚುನಾವಣಾ ವ್ಯವಸ್ಥೆ ಏನಿದೆ ಅದು ನರೇಂದ್ರ ಮೋದಿ ಅವರ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ, ಅವ್ರು ಹೇಳಿದ ಹಾಗೆ ಕೆಲಸ ಮಾಡ್ತಾ ಇದೆ, ಈ ರೀತಿಯಂಥ ದೂರನ್ನು ನೀಡುವಂಥದ್ದು. ಭಾರತ ದೇಶದ ಸಮಸ್ಯೆ ಏನು ಗೊತ್ತಾ? ದೊಡ್ಡ ರಾಷ್ಟ್ರ, ಸ್ವೇಚ್ಛಾಚಾರ ಇದೆ, ಬಾಯಿಗೆ ಬಂದ ಹಾಗೆ ಏನು ಮಾತಾಡಿದ್ರು ಅದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾರೆ. ಹಿಡಿದು ಒಳಗೆ ಹಾಕೋರು ಯಾರಿಲ್ಲ. ಅಂಥ ಕಾನೂನನ್ನು ಇಲ್ಲಿವರೆಗೂ ರೂಪಿಸಿಲ್ಲ. ಕಠಿಣ ಕಾನೂನನ್ನು ಜಾರಿಗೆ ತರಬೇಕು. ದೇಶದ ವಿರುದ್ಧ ಈ ರೀತಿ ಮಾತನಾಡುವಂಥ ಮಾತುಗಳನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ತರಬಾರದು. ಆವಾಗ ಇವರೆಲ್ಲ ಮುಚ್ಚಿಕೊಂಡು ಸರಿಯಾಗಿ ಕಷ್ಟಪಟ್ಟು ಜನರ ಮಧ್ಯೆ ಓಡಾಡಿಕೊಂಡು ಚುನಾವಣೆ ಮಾಡ್ತಾರೆ. ಜನ ಮತ ಹಾಕಿದರೆ ಗೆಲ್ಲಬೇಕು, ಇಲ್ಲದೆ ಹೋದರೆ ಯಾವುದೋ ಇಂಥ ಸಬೂಬುಗಳನ್ನು ಹೇಳುವುದನ್ನು ನಿಲ್ಲಿಸಬೇಕು. ಅಂಥ ಕೆಲಸ ಈಗ ಪ್ರಶಾಂತ್ ಭೂಷಣ್ಗೆ ಸ್ವತಃ ಸುಪ್ರೀಂ ಕೋರ್ಟ್ ಮಾಡಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.